ಹಲೋ ನಮಸ್ಕಾರ. ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್‌ಪೋನ್. ಹಾಗೆಯೇ ಪುಷ್ಪ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಯಾವಾಗ ಮುಕ್ತಾಯಗೊಳ್ಳುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಪ್ರತಿದಿನ ವಿಡಿಯೋವನ್ನು ಹಾಕಲು ನೀವು ಒಮ್ಮೆ ಕೆಳಗೆ ಇರುವ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೋಟಿವೇಶನ್ ಕೊಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋಗೆ ಡೈರೆಕ್ಟ್ ಆಗಿ ಹೋಗುವ. ಚೈತ್ರ ಜಿ ಆಚಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಹ್ಯಾಪಿ ಬರ್ತ್ಡೇ ಟು ಮೀ ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗದೆ ಡೈರೆಕ್ಟ್ ಆಗಿ OTT ರಿಲೀಸ್ ಅನ್ನು ನಡೆಸ್ತಾ ಇದೆ. ಈ ಚಿತ್ರದ ಟ್ರೈಲರ್ ಅನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಫಲವಾಗಿದ್ದಾರೆ. ಈ ಚಿತ್ರವು ಈ ಜೂನ್ ತಿಂಗಳಿನಲ್ಲೇ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಈ ವರ್ಷ ಭಾರತೀಯ ಸಿನಿಮಾ ರಂಗದ ಅತ್ಯಂತ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ 2ನೇ ಭಾಗ. ರಶ್ಮಿಕಾ ಮಂದನ್ನ ಡೋಳಿದ ನೆಂಜೆ ಫಹದ್ ಫಾಸಿಲ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಾ ಇದ್ದಾರೆ. ಸಿನಿಮಾವು ಈ ಬರುವ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಹಾಡುಗಳನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದರೂ ಕೂಡ ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಈ ಚಿತ್ರದ ಎಲ್ಲ ಹಂತದ ಚಿತ್ರೀಕರಣ ಕೂಡ ಸಿನಿಮಾದ ಸಂಪೂರ್ಣ ಚಿತ್ರೀಕರಣ ಈ ಬರುವ ಜೂನ್ 20ರೊಳಗೆ ಸಿನಿಮಾ ತಂಡವು ಮುಕ್ತಾಯಗೊಳಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಜುಲೈ ತಿಂಗಳ ಕೊನೆಯಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಹೊಸದಾಗಿ ತಮಿಳುನಾಡ ದಳಪತಿ ವಿಜಯ್ ಅವರ ಗಿಲ್ಲಿ ಎನ್ನುವ ಸಿನಿಮಾವು 20 ವರ್ಷಗಳು ಕಳೆದ ಬಳಿಕ ಥಿಯೇಟರ್ಗಳಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಏಪ್ರಿಲ್ ತಿಂಗಳಿನಲ್ಲಿ ಚಿತ್ರವು ರಿಲೀಸ್ ಆಗಿ ಭಾರತದಾದ್ಯಂತ ದೊಡ್ಡ ಸದ್ದನ್ನೇ ಮಾಡಿದ್ದು, ಇದುವರೆಗೂ ಭಾರತದಾದ್ಯಂತ ಈ ಸಿನಿಮಾವು ರಿಲೀಸ್ನಿಂದ ಮಾತ್ರ 34 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಒಂದು ದೊಡ್ಡ ದಾಖಲೆಯನ್ನೇ ಈ ಚಿತ್ರವು ಬರೆದುಕೊಂಡಿದೆ. ಮಲಯಾಳಂ ಸ್ಟಾರ್ ನಟ ಮಮ್ಮುಟ್ಟಿ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾವಾಗಿದೆ ಭೀಷ್ಮ ಪರ್ವಂ ಎನ್ನುವ ಸಿನಿಮಾ. ಸಿನಿಮಾವನ್ನು ಮಲಯಾಳಂನ ಖ್ಯಾತ ನಿರ್ದೇಶಕ ಅಮಲ್ ನೀರದ್ ಅವರು ನಿರ್ದೇಶನ ಮಾಡಿದ್ದು, ಅವರ ಮುಂದಿನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಟೈಟಲ್ನೊಂದಿಗೆ ನಾಳೆ ಬರ್ತಾ ಇದೆ. ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಫಹದ್ ಫಾಸಿಲ್, ಕುಂಜಾಕೋ ಬೋಬನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಸಿನಿಮಾ ತನ್ನ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಮೂಲಕ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಚಿತ್ರದ ಟೈಟಲ್ನೊಂದಿಗೆ ನಾಳೆ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದು, ಸಿನಿಮಾವನ್ನು ಅಕ್ಟೋಬರ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಡಿಜೆ ಟಿಲ್ಲು ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಅನುಪಮ ಪರಮೇಶ್ವರನ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಲಾಕ್ಡೌನ್ ಎನ್ನುವ ತಮಿಳು ಸಿನಿಮಾ. ಇದು ಒಂದು ಫೀಮೇಲ್ ಓರಿಯೆಂಟೆಡ್ ಚಿತ್ರವಾಗಿ ಚಿತ್ರವು ಈ ತಿಂಗಳಿನಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಸಿನಿಮಾ ತಂಡವು ನಾಳೆ ರಿಲೀಸ್ ಮಾಡುವುದಾಗಿ ಇದೀಗ ತಿಳಿಸಿದ್ದು, ಸಿನಿಮಾವನ್ನು ಲೈಕಾ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ. ಇನ್ನು ಈ ವರ್ಷದ ಭಾರತೀಯ ಸಿನಿಮಾ ರಂಗದಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಮತ್ತೊಂದು ಚಿತ್ರವಾಗಿದೆ ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾ. ಸಿನಿಮಾದ ಪೋಸ್ಟರ್, ಟೀಸರ್, ಗ್ಲಿಂಪ್ಸ್ ವಿಡಿಯೋಗಳಿಂದ ಈಗಾಗಲೇ ಚಿತ್ರವು ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಮಲ್ ಹಾಸನ್, ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ, ರಾಜಮೌಳಿ ಸೇರಿದಂತೆ ದೊಡ್ಡ ತಾರಗಣವೇ ಇದ್ದು, ವಿಜಯ್ ದೇವರಕೊಂಡ, ದುಲ್ಕರ್ ಸಲ್ಮಾನ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಜೂನ್ 27ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಇದೀಗ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿ ಸದ್ದನ್ನು ಮಾಡುತ್ತಿದ್ದಾರೆ. ಈ ಸಿನಿಮಾದ ಟ್ರೈಲರ್ ಈ ಬರುವ ಜೂನ್ 10ಕ್ಕೆ ರಿಲೀಸ್ ಆಗ್ತಾ ಇದ್ದು, ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ. ಸಿನಿಮಾದ ಕರ್ನಾಟಕದ ಥಿಯೇಟ್ರಿಕಲ್ ರೈಟ್ಸ್ ಅನ್ನು ದಾಖಲೆ ಮೊತ್ತಕ್ಕೆ ಇದೀಗ KVN ಪ್ರೊಡಕ್ಷನ್ಸ್ ಅವರು ಕೂಡ ಪಡೆದುಕೊಂಡಿದ್ದಾರೆ. ಜಿಗರ್ ತಂಡ XX ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ನಿರ್ದೇಶಕ ಕಾರ್ತಿಕ್ ಸುಬ್ಬರಾಜ್ ನಿರ್ದೇಶನದಲ್ಲಿ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಸೂರ್ಯ ಅವರ ಕೆರಿಯರ್ನ 44ನೇ ಸಿನಿಮಾ. ಸಿನಿಮಾದ ಚಿತ್ರೀಕರಣ ಭರದಿಂದಲೇ ಸಾಗ್ತಾ ಇದ್ದು, ಗ್ಲಿಮ್ಸ್ ವಿಡಿಯೋ ರಿಲೀಸ್ ಮಾಡಿ ಸಿನಿಮಾದನ್ನು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದ್ದಾರೆ. ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಜೂನ್ ಕೊನೆಯಲ್ಲಿ ಇದೀಗ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದೀಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಡೋಳಿದ ನೆಂಜೆ ಅವರನ್ನು ಸಿನಿಮಾ ತಂಡವು ಇದೀಗ ಅಪ್ರೋಚ್ ಮಾಡಿದ್ದು, ಆದರೆ ಡೋಳಿದ ನೆಂಜೆ ಅವರ ಡೇಟ್ ಇಶ್ಯೂಸ್ಗಳಿಂದಾಗಿ ಈ ಸಿನಿಮಾದ ಆಫರ್ ಅನ್ನು ಇದೀಗ ಡೋಳಿದ ನೆಂಜೆ ಅವರು ರಿಜೆಕ್ಟ್ ಮಾಡಿದ್ದಾರೆ ಎನ್ನುವುದನ್ನು ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಡೋಳಿದ ನೆಂಜೆ ಅವರ ಮುಂದಿನದ್ದಾಗಿ ಹೊಸದಾಗಿ ಕೋಟಿ ಎನ್ನುವ ಚಿತ್ರವು ಈ ಬರುವ ಜೂನ್ 14ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ವಿಜಯ್ ಸೇತುಪತಿ ಅವರ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡಿದ್ದ ಚಿತ್ರವಾಗಿತ್ತು ವಿಡುದಲೆ ಎನ್ನುವ ಸಿನಿಮಾ. ಆಕ್ಚುಲಿ ಸಿನಿಮಾದಲ್ಲಿ ನಾಯಕನಾಗಿ ಸೂರಿ ಅವರು ನಟಿಸಿದ್ರು, ಆದರೆ 2ನೇ ಭಾಗದಲ್ಲಿ ನಾಯಕನಾಗಿ ವಿಜಯ್ ಸೇತುಪತಿ ಅವರು ಕಾಣಿಸಿಕೊಳ್ತಿದ್ದಾರೆ. ತಮಿಳ ಖ್ಯಾತ ನಟ ವೆಕ್ಟ್ರಿಮಾರನ್ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದ್ದು, ಇದೀಗ ಈ ಚಿತ್ರದ ಎಲ್ಲ ಹಂತದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಇದೀಗ ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಅದುವಲ್ಲದೆ ಸಿನಿಮಾವನ್ನು ಈ ವರ್ಷದ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇನ್ನು ಹೊಸದಾಗಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದಲ್ಲಿ ಬರ್ತಾ ಇರುವ ಚಿತ್ರವಾಗಿದೆ ಟಾಕ್ಸಿಕ್ ಎನ್ನುವ ಸಿನಿಮಾವನ್ನು KVN ಪ್ರೊಡಕ್ಷನ್ಸ್ ಅವರು ಹಾಗೆ ಯಶ್ ಅವರ ಸ್ವಂತ ನಿರ್ಮಾಣ ಸಂಸ್ಥೆಯಾಗಿರುವ ಮಾನ್ಸ್ಟರ್ ಮೈಂಡ್ಸ್ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಬರ್ತಾ ಇದೆ. ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಆರಂಭ ಮಾಡಿದ್ದಾರಾ ಇಲ್ವಾ ಎನ್ನುವುದರ ಅಪ್ಡೇಟ್ ಇದುವರೆಗೂ ದೊರೆತಿಲ್ಲ. ಸಿನಿಮಾವನ್ನು ಮುಂದಿನ ವರ್ಷದ ಏಪ್ರಿಲ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡ ಘೋಷಣೆ ಮಾಡಿದ್ದ. ಸಿನಿಮಾದಲ್ಲಿ ಬಾಲಿವುಡ್ ನಟಿ ಹುಮಾ ಕುರೇಶಿ, ಕಿಯಾರಾ ಅಡ್ವಾಣಿ, ನಯನತಾರಾ ಪ್ರಮುಖ ಪಾತ್ರದಲ್ಲಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸದ್ಯಕ್ಕೆ ದೊಡ್ಡ ಮಟ್ಟಿನಲ್ಲಿ ಸಿನಿಮಾವನ್ನು ಮೇಕಿಂಗ್ ಮಾಡಲಾಗ್ತಾ ಇದ್ದು, ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ರೂಮರ್ಗಳ ಪ್ರಕಾರ ಈ ಚಿತ್ರವು
ಈ ಹಿಂದೆ ಸಿನಿಮಾ ತಂಡವು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರುವಂತೆ ಏಪ್ರಿಲ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಕಡಿಮೆ ಇದೆ ಎನ್ನುವ ಅಪ್ಡೇಟ್ಗಳು ಕೇಳಿ ಬರ್ತಾ ಇದೆ. ಇದು ಕೇವಲ ರೂಮರ್ ಮಾತ್ರ, ಅಫಿಷಿಯಲ್ ಕನ್ಫರ್ಮೇಷನ್ಗಾಗಿ ಕಾದು ನೋಡುವ. ಇನ್ನು ಹೊಸದಾಗಿ ತಮಿಳು ನಟ ರಾಘವ್ ಲಾರೆನ್ಸ್ ಅವರ ಬರ್ತಾ ಇರುವ ಚಿತ್ರವಾಗಿದೆ ಕಾಂಚನ ಸಿನಿಮಾದ 4ನೇ ಭಾಗ. ಈ ಹಿಂದೆ ಕಾಂಚನ ಸಿನಿಮಾದ 3 ಭಾಗಗಳು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದ್ದು, ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರಾಘವ್ ಲಾರೆನ್ಸ್ ನಟಿಸಿ ಈ ಸಿನಿಮಾವನ್ನು ನಿರ್ದೇಶನ ಹಾಗೆ ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ಸಿನಿಮಾದ ಚಿತ್ರೀಕರಣ ಈ ಬರುವ ಸೆಪ್ಟೆಂಬರ್ ತಿಂಗಳಿನಿಂದ ಆರಂಭಗೊಳ್ತಾ ಇದ್ದು, ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಮೃಣಾಲ್ ಠಾಕೂರ್ ನಟಿಸಲಿದ್ದಾರೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ತಮಿಳು ನಟ ಅಜಿತ್ ಅವರ ಇನ್ನು ಬರ್ತಾ ಇರುವ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಒಂದು ಚಿತ್ರ ಅಂದ್ರೆ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಶ್ರೀಲೀಲಾ ನಟಿಸ್ತಾ ಇದ್ದು, ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ. ಮಾರ್ಕ್ ಆಂಟನಿ ಖ್ಯಾತಿ ನಿರ್ದೇಶಕ ಅದ್ವಿಕ್ ರವಿಚಂದ್ರನ್ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದ್ದು, ಫಸ್ಟ್ ಲುಕ್ ಪೋಸ್ಟರ್ ಅಂತೂ ದೊಡ್ಡ ಸದ್ದನ್ನೇ ಮಾಡಿದೆ. ಇದೀಗ ಸಿನಿಮಾದ ಮೊದಲ ಹಂತದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಮುಕ್ತಾಯಗೊಳಿಸಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೂಡ ಇದೀಗ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಮಿಲ್ಲರ್ ಎನ್ನುವ ಸಿನಿಮಾ ಆದ ಬಳಿಕ ತಮಿಳು ನಿರ್ದೇಶಕರೊಂದಿಗೆ ಶಿವಣ್ಣನವರ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಕಾರ್ತಿಕ್ ಅದ್ವೈತ್ ನಿರ್ದೇಶನದ ಸಿನಿಮಾ. ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕಳೆದ ವರ್ಷವೇ ನಡೆದಿತ್ತು, ಆದರೆ ಸಿನಿಮಾದ ಚಿತ್ರೀಕರಣ ಇದುವರೆಗೂ ಆರಂಭಗೊಂಡಿಲ್ಲ. ಈಗಾಗಲೇ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಎಸ್ ಎಸ್ ಸೂರ್ಯ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ 2 ತಿಂಗಳ ಒಳಗೆ ಈ ಸಿನಿಮಾದ ಚಿತ್ರೀಕರಣ ಆರಂಭವಾಗುವ ಚಾನ್ಸಸ್ಗಳು ಕೂಡ ಇದೆ. ಇನ್ನು ಕಿಚ್ಚ ಸುದೀಪ್ ಅಭಿನಯದಲ್ಲಿ ಹೊಸದಾಗಿ ಬರ್ತಾ ಇರುವ ಮ್ಯಾಕ್ಸ್ ಎನ್ನುವ ಸಿನಿಮಾದ ಪ್ಯಾಚ್ ವರ್ಕ್ ಶೂಟಿಂಗ್ಗಳು ಸದ್ಯಕ್ಕೆ ಇದೀಗ ನಡೀತಾ ಇದೆ. ದೊಡ್ಡ ಮಟ್ಟಿನಲ್ಲಿ ಚಿತ್ರವನ್ನು ತಯಾರು ಮಾಡಲಾಗಿದ್ದು, ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಇದಾಗಿದೆ. ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಕುರಿತಾಗಿ ಅಪ್ಡೇಟ್ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ರಾಜ್ಬೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಮೊದಲ ಮಲಯಾಳಂ ಸಿನಿಮಾವಾಗಿತ್ತು ಮಮ್ಮೂಟಿ ಅಭಿನಯದ ಟರ್ಬೋ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಆವರೇಜ್ ರೆಸ್ಪಾನ್ಸೇ ಕೇಳಿ ಬಂದಿದ್ದು, ಚಿತ್ರವು ಥಿಯೇಟರ್ಗಳಲ್ಲಿ ಇದೀಗ 70 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಈ ಚಿತ್ರದ OTT ರಿಲೀಸ್ ಇದೀಗ ಕೆಲವೇ ದಿನಗಳಲ್ಲಿ ಬರಲಿದೆ ಎನ್ನುವ ಮಾಹಿತಿಗಳು ಕೇಳಿಬರ್ತಾ ಇದ್ದು, ಚಿತ್ರತಂಡದ ಕಡೆಯಿಂದ ಸಿನಿಮಾದ OTT ರಿಲೀಸ್ ಡೇಟ್ ಕುರಿತಾದ ಅಧಿಕೃತ ಕನ್ಫರ್ಮೇಷನ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಹೋಂಬಲಿ ಫಿಲ್ಮ್ಸ್ ನಿರ್ಮಾಣದಲ್ಲಿ ಹೊಸದಾಗಿ ಬರ್ತಾ ಇರುವ ತಮಿಳು ಚಿತ್ರವಾಗಿದೆ. ಅಂದ್ರೆ ಅವರ ನಿರ್ಮಾಣದ ಮೊದಲ ತಮಿಳು ಚಿತ್ರವಾಗಿದೆ ರಘು ತಾತ ಎನ್ನುವ ಸಿನಿಮಾ. ಸಿನಿಮಾವು ಕೇವಲ ತಮಿಳು ಭಾಷೆಯಲ್ಲಿ ಮಾತ್ರವೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಕೀರ್ತಿ ಸುರೇಶ್ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದು, ಸಿನಿಮಾವು ಈ ಬರುವ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇತ್ತೀಚೆಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಇದೀಗ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿದೆ. ಇನ್ನು ಮಲಯಾಳಂ ನಟ ಮಮ್ಮೂಟಿ ಅವರ ಮುಂದಿನ ಸಿನಿಮಾವನ್ನು ತಮಿಳಿನ ನಿರ್ದೇಶಕ ಗೌತಮ್ ಮೇನೋನ್ ನಿರ್ದೇಶನ ಮಾಡುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದ್ದು, ಸಿನಿಮಾದ ಚಿತ್ರೀಕರಣ ಈ ಬರುವ ಜೂನ್ 15ರಿಂದ ಆರಂಭಗೊಳ್ಳಲಿದೆ. ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಯನತಾರ ನಟಿಸ್ತಾ ಇದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕನ್ಫರ್ಮ್ ಆಗಿದ್ದು, ಮಮ್ಮೂಟಿ ಅವರ ನಿರ್ಮಾಣ ಸಂಸ್ಥೆ ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಮುಂದೆ ಬರ್ತಾ ಇರುವ ದುನಿಯಾ ವಿಜಯ್ ಅವರೊಂದಿಗಿನ ಲೈಕಾ ಪ್ರೊಡಕ್ಷನ್ಸ್ ನಿರ್ಮಾಣದ ಸಿನಿಮಾವು ಡ್ರಾಪ್ ಆಗುತ್ತೆ ಎನ್ನುವ ಅಪ್ಡೇಟ್ ಅನ್ನು ನಿನ್ನೆ ಕೊಟ್ಟಿದ್ದೆ. ಆದರೆ ಇದೀಗ ಅದರ ಕುರಿತು ನಿಖಿಲ್ ಕುಮಾರಸ್ವಾಮಿ ಅವರೇ ತಿಳಿಸಿದ್ದು, ಸದ್ಯಕ್ಕಂತೂ ಈ ಸಿನಿಮಾದ ಸೆಟ್ಗೆ ಜಾಯ್ನ್ ಆಗ್ತಾ ಇಲ್ಲ ಎನ್ನುವುದನ್ನು ನಿಖಿಲ್ ಅವರು ತಿಳಿಸಿದ್ದಾರೆ. ಅದರಿಂದಲೇ ಸದ್ಯಕ್ಕಂತೂ ಈ ಚಿತ್ರವನ್ನು ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಸಿನಿಮಾ ಮುಂದಿನ ವರ್ಷ ಅಥವಾ 2026ರಲ್ಲಿ ಮಾತ್ರವೇ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ.